ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ. ಅಧ್ಯಾಯ 12. ಸ್ವಾಮಿಗಳು ತಮ್ಮ ಉತ್ತರಾಧಿಕಾರಿಯನ್ನು ನೇಮಕ ಮಾಡಿದ ಮೇಲೆ ಸುಮಾರು 7 ವರ್ಷಗಳ ನಂತರ ಸ್ವಾಮಿಗಳು ತಮ್ಮ ಅಲೌಕಿಕ ಸ್ಥಿತಿಯಿಂದ ಹೊರಗೆ ಬರ್ತಾರೆ. ಕೈಗೊಂಡಿರ್ತಕ್ಕಂತಹ ಸಾಧನೆ ಒಂದು ಘಟ್ಟವನ್ನು ಮುಟ್ಟಿತೋ ಎನ್ನುವಂತೆ ಬಹಿರ್ಮುಖರಾಗಿ ಸಾಮಾನ್ಯ ಸ್ಥಿತಿಯಲ್ಲೇ ಇರಲಿಕ್ಕೆ ತೊಡಗ್ತಾರೆ. ಬಂದವರೊಂದಿಗೆ ಒಂದೆರಡು ಮಾತಾಡ್ತಾರೆ. ಆಗ ಅವರ ಮುಖದಲ್ಲಿ ಉಜ್ವಲವಾಗಿರ್ತಕ್ಕಂತಹ ತೇಜಸ್ಸು ಕಾಣಿಸ್ತಾ ಇತ್ತಂತೆ. ಮುಖದ ಮೇಲೆ ಮಂದಹಾಸ ನಿರಂತರವಾಗಿ ಮಿನುಗ್ತಾ ಇತ್ತಂತೆ. ಅವರ ನಡೆಯಲ್ಲಿ, ನುಡಿಯಲ್ಲಿ, ನೋಟದಲ್ಲಿ ಅಗಾಧವಾಗಿರ್ತಕ್ಕಂತಹ ಶಾಂತಿಯ ಅನುಭವ ಇತ್ತಂತೆ. ಯಾರಾದರೂ ನೋಡಿದ್ರೆ ಇವರು ಸಿದ್ಧ ಪುರುಷರೇ ಅಂತ ಯಾರಾದರೂ ಗುರುತಿಸುವಷ್ಟು ಸಾಧ್ಯ ಆಗ್ತಾ ಇತ್ತಂತೆ. ಅಷ್ಟರ ಮಟ್ಟಿಗೆ ಆ ಕಾಂತಿ ಅವರ ಮುಖದಲ್ಲಿತ್ತಂತೆ. ಅವರ ಹತ್ರ ಇದ್ದರೆ ಯಾವುದೋ ಒಂದು ಅಪೂರ್ವವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಅನುಭವ ಅಲ್ಲಿದ್ದವರಿಗೆ ಸಿಗ್ತಾ ಇತ್ತಂತೆ. ಅದೊಂದು ಅಲೌಕಿಕವಾಗಿರ್ತಕ್ಕಂತಹ ಕಾಂತಿಯೇ ಮೈವೆತ್ತು ಬಂದಂತೆ ಇತ್ತು ಅಂತ ಇಲ್ಲಿ ಲೇಖಕರು ಬರೀತಾರೆ. ಶೃಂಗೇರಿಯ ಆಕರ್ಷಣೆಗಳಲ್ಲಿ ಮಠ, ಗುಡಿ, ಉತ್ಸವ ಇವು ಪ್ರಧಾನವಾದವು. ಮಠದಲ್ಲಿ ಜಗದ್ಗುರುಗಳು, ಗುಡಿಯಲ್ಲಿ ಶಾರದೆ, ಉತ್ಸವದಲ್ಲಿ ವಿಜೃಂಭಣೆ ಇವೆಲ್ಲ ನದಿಯ ಈಚೆಯ ದಂಡೆಯ ಮೇಲೆ ಊರಿಗೆ ಒತ್ತಿಕೊಂಡಂತೆ. ನದಿಯ ಆಚೆಯ ದಡದಲ್ಲಿರ್ತಕ್ಕಂತಹ ನರಸಿಂಹ ಹೊಲದ ಹಿರಿಮೆ ಹಲವು ಭಕ್ತರ ಪಾಲಿಗೆ, ಯಾತ್ರಿಕರ ಪಾಲಿಗೆ ಅಷ್ಟಕ್ಕಷ್ಟೇ. ಹಿಂದಿನ ಸ್ವಾಮಿಗಳು ಅವರ ಅಧಿಷ್ಠಾನ ಒಂದು ಅಲ್ಲಿ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ನರಸಿಂಹವನದಲ್ಲಿ. ಆಗ ಸ್ವಾಮಿಗಳವರು ಅಷ್ಟೇನು ಆಕರ್ಷಣೆ ಇರಲಿಲ್ಲ. ಆದರೆ ಈಗ ಈ ಸ್ವಾಮಿಗಳೇ ಶೃಂಗೇರಿಯ ಮುಖ್ಯ ಆಕರ್ಷಣೆಯಾಗ್ತಾರೆ. ಈ ಜೀವನ್ಮುಕ್ತರನ್ನು ಕಾಣಲಿಕ್ಕೆ, ಈ ಸಿದ್ಧ ಪುರುಷರೊಂದಿಗೆ ಮಾತಾಡಲಿಕ್ಕೆ, ಈ ಅವಧೂತರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ದೂರ ದೂರ ದೇಶಗಳಿಂದ ಭಕ್ತರು, ಭಾವುಕರು, ಉತ್ಸುಕರು ಬರಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಶೃಂಗೇರಿಯ ಪಾವಿತ್ರವು ಇವರ ಸನ್ನಿಧಾನದಿಂದಾಗಿ 100 ಮಡಿ ಹಿಗ್ಗುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಸ್ವಾಮಿಗಳಿಗೆ ಈ ಜನಸಂದಣಿ ಅಷ್ಟಾಗಿ ಹಿಡಿಸ್ತಾ ಇರಲಿಲ್ಲ. ತಮ್ಮನ್ನು ನೋಡಲಿಕ್ಕೆ ಭಕ್ತರು ಬರ್ತಾರೆ ಎನ್ನುವಂಥದ್ದೇ ಅವರಿಗೆ ಆತಂಕ ಆಗಿಬಿಡುತ್ತೆ. ಜನರು ತಮ್ಮ ದರ್ಶನಕ್ಕೆ ಕಾದಿದ್ರೂ ಕೂಡ ಎಷ್ಟೋ ಸಾರಿ ಸ್ವಾಮಿಗಳು ಹೊರಗಡೆನೇ ಬರ್ತಾ ಇರಲಿಲ್ವಂತೆ. ಆ ಸಂದರ್ಭದಲ್ಲಿ ಒಂದು ಬಾರಿ ಕೃಷ್ಣಸ್ವಾಮಿ ಅಯ್ಯರ್ ಎನ್ನುವಂಥವರು, ಇವರು ಸ್ವಾಮಿಗಳಿಗೆ ಮುಂಚಿನಿಂದ ಪರಿಚಿತರಾಗಿದ್ದಂಥವರು, ಆಗಾಗ ಶೃಂಗೇರಿಗೆ ಬಂದು ಹೋಗ್ತಾ ಇದ್ದಂಥವರು. ಇವರು ಮುಂದೆ ಸ್ವಾಮಿಗಳಿಂದ ಸನ್ಯಾಸಿ ದೀಕ್ಷೆಯನ್ನು ತಗೊಂಡು ಜ್ಞಾನಾನಂದ ಭಾರತಿ ಎನ್ನುವಂತಹ ಸನ್ಯಾಸಿ ಆಗ್ತಾರೆ. ಇವರು ಸ್ವಾಮಿಗಳಿಗೆ ಹೇಳ್ತಾರೆ, ಸನ್ನಿಧಾನವನ್ನು ಕಾಣಲಿಕ್ಕೆ, ಅವರ ಅನುಗ್ರಹವನ್ನು ಪಡೀಲಿಕ್ಕೆ ಭಕ್ತರು ಕಾತರರಾಗಿರ್ತಾರೆ. ಆದರೆ ಸನ್ನಿಧಾನ 1-2 ನಿಮಿಷವಾದರೂ ಕೂಡ ಅವರಿಗೆ ದರ್ಶನವನ್ನು ಕೊಟ್ಟು 1-2 ಮಾತನಾಡಿ ಕಳಿಸಿದ್ರೆ ಅವ್ರಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ಇಲ್ಲದೆ ಹೋದರೆ ಅವರು ನಿರಾಶೆಯಿಂದ ಹೋಗಬೇಕಾಗತ್ತೆ ಅಂತ ಮನವಿ ಮಾಡಿಕೊಂಡಾಗ ಸ್ವಾಮಿಗಳು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಸರಿ ಇಲ್ಲ. ನಮ್ಮನ್ನು ನೋಡಲಿಕ್ಕೆ, ನಮ್ಮೊಂದಿಗೆ ಮಾತಾಡಲಿಕ್ಕೆ ಬರ್ತಕ್ಕಂಥವರಿಗೆ ಇರುವ ಆಸಕ್ತಿ ನಮಗಿಲ್ಲ. ನಮಗೆ ಅವರು ಯಾವುದಾದರೂ ಅಪೇಕ್ಷೆಯನ್ನು ಇಟ್ಕೊಂಡು, ಬಯಕೆಯನ್ನು ಇಟ್ಕೊಂಡು ಬರ್ತಾರೆ. ಅದನ್ನು, ಆ ಬಯಕೆಯನ್ನು ಸಲ್ಲಿಸ್ತಕ್ಕಂತಹ ಸಾಮರ್ಥ್ಯ ನಮಗೆಲ್ಲಿದೆ? ಅವರವರ ರೋಗವನ್ನು, ಚಿಂತೆಯನ್ನು, ಮತ್ತೊಂದನ್ನು ಪರಿಹರಿಸಬೇಕು ಅಂತ ತಾನೇ ಅವರು ನಮ್ಮ ಹತ್ರ ಬರ್ತಕ್ಕಂಥದ್ದು. ನಾವೇನು ವೈದ್ಯರೇ, ಮಾಂತ್ರಿಕರೇ? ಶಂಕರಾಚಾರ್ಯರು ಈ ಪೀಠವನ್ನು ಸ್ಥಾಪನೆ ಮಾಡಿದ್ದು ಇದಕ್ಕಾಗಿಯೇ ಅಂತ ಉತ್ತರವನ್ನು ಕೊಡ್ತಾರೆ. ಅಷ್ಟಕ್ಕೆ ಬಿಡದ ಕೃಷ್ಣಸ್ವಾಮಿ ಅಯ್ಯರವರು ಮತ್ತೆ ಮಾತನ್ನು ಮುಂದುವರಿಸ್ತಾರೆ. ಆದರೆ ಕೆಲವರಾದರೂ ಕೂಡ ಆಧ್ಯಾತ್ಮಿಕ ಪ್ರಯೋಜನವನ್ನು ಬಯಸಿ ಬರ್ತಕ್ಕಂಥವ್ರು ಇದ್ದಾರಲ್ವಾ ಅಂತ ಕೇಳಿದಾಗ ಸ್ವಾಮಿಗಳು ಉತ್ತರ ಕೊಡ್ತಾರೆ, ಅಂಥವರಿಗೆ ಹೇಗೋ ನನ್ನಿಂದ ನೆರವು ಸಿಕ್ಕೇ ಸಿಗುತ್ತೆ. ಎಷ್ಟೇ ಅಡ್ಡಿ ಇದ್ರೂ ಕೂಡ ಅವರು ನನ್ನನ್ನು ಕಂಡೇ ಕಾಣ್ತಾರೆ ಅಂತ ಭರವಸೆ ಕೊಡ್ತಾರೆ. ಒಡನೆಯೇ ನಸುನಗುತ್ತಾ, ಈಗ ನೀವು ಬಂದಿದ್ದೀರಲ್ಲ ಹಾಗೆ ಅಂತ ನಸುನಕ್ಕು ಬಿಡ್ತಾರಂತೆ ಸ್ವಾಮಿಗಳು. ಶೃಂಗೇರಿಯಲ್ಲೇ ಇದ್ದರೆ ತಮಗೆ ಏಕಾಂತ ದೊರೆಯದು ಅಂತೇಳಿ ಅಂದ್ಕೊಂಡಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಬೆಂಗಳೂರಿಗೋ ಕಾಲಡಿಗೋ ಹೋಗಿ ಕೆಲವು ಕಾಲ ಅಲ್ಲಿ ನೆಲೆಸಬೇಕು ಅಂತ ಸಂಕಲ್ಪವನ್ನು ಮಾಡ್ಕೋತಾರೆ. ಈ ವೇಳೆಗೆ ಸರಿಯಾಗಿ ದಕ್ಷಿಣ ದೇಶದ ಹಲವಾರು ಕಡೆಗಳಿಂದ ಸ್ವಾಮಿಗಳು ಸಂಚಾರಕ್ಕೆ ಬರಬೇಕು ಅಂತ ಕರೆ ಬರ್ತಾ ಇರುತ್ತೆ. ಅದಕ್ಕೆ ಪೂರಕವಾಗಿ ಸ್ವಾಮಿಗಳು 1938ರಲ್ಲಿ 2ನೇ ಬಾರಿಗೆ ಶೃಂಗೇರಿಯಿಂದ ಹೊರಡ್ತಾರೆ. ಆದರೆ ಮಠದ ಯಾವ ವೈಭವವನ್ನು, ಆಡಂಬರವನ್ನು ತಮ್ಮೊಂದಿಗೆ ಒಯ್ಯಲಿಕ್ಕೆ ನಿರಾಕರಿಸಿಬಿಡ್ತಾರೆ.
ತಾನೀಗ ಜಗದ್ಗುರು ಅಲ್ಲ, ಮಠದ ಕಡೆಯಿಂದ ದಿಗ್ವಿಜಯಕ್ಕೆ ನಾನೇನು ಹೊರಡ್ತಾ ಇಲ್ಲ ಅಂತ ಸ್ಪಷ್ಟವನ್ನು ಪಡಿಸಿ ಮಿತ ಪರಿವಾರದೊಂದಿಗೆ ಖಾಸಗಿಯಾಗಿ ಬೆಂಗಳೂರಿಗೆ ಬರ್ತಾರೆ. ಈಗ ನಾವೇನು ನೋಡ್ತೀವಿ ಚಾಮರಾಜಪೇಟೆಯ ಶಂಕರ ಮಠದಲ್ಲಿ ಸ್ವಾಮಿಗಳು 1907ರಲ್ಲಿ ಶಂಕರಾಚಾರ್ಯರ ಆಲಯವೊಂದನ್ನು ಕಟ್ಟಿಸ್ತಾರೆ. ಅದರಲ್ಲಿ ಮೂರ್ತಿ ಪ್ರತಿಷ್ಠೆಯನ್ನು ಕೂಡ ಮಾಡ್ತಾರೆ. ಈಗ ನಾವು ಯಾರ್ಯಾರು ನಾವು ನೋಡ್ತೀವಿ ಬೆಂಗಳೂರಿನಲ್ಲಿರ್ತಕ್ಕಂತಹ ಮೂರ್ತಿಯನ್ನು, ಅಲ್ಲಿ ಸ್ವಾಮಿಗಳು ಬಂದು ಸುಮಾರು 8 ತಿಂಗಳುಗಳು ಅಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿರ್ತಾರೆ. ಈಗೆಲ್ಲ ನಾವು ಪುಣ್ಯಾತ್ಮರು ಅಲ್ಲಿ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಅಲ್ಲಿ ಒಂದಷ್ಟು ಹೊತ್ತು ಕೂತ್ಕೊಂಡು ಸ್ವಾಮಿಗಳ ಸ್ಮರಣೆ ಮಾಡಿದ್ರೂ ನಮಗೆ ಆ ಪುಣ್ಯ ದಕ್ಕುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬೆಂಗಳೂರನ್ನು 8 ತಿಂಗಳು ಆದಮೇಲೆ ಬಿಡ್ತಾರೆ. ಅಲ್ಲಿ ನಡೆದಂತಹ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂತಹ ಸಂಭಾಷಣೆ ಒಂದು ಕೃಷ್ಣಸ್ವಾಮಿ ಅಯ್ಯರವರು ಇಲ್ಲಿ ಈ ಬುಕ್ಕಲ್ಲಿ ಬರೀತಾರೆ. ಏನಂದರೆ, ಸ್ವಾಮಿಗಳು ಬೆಂಗಳೂರಿನಿಂದ ಹೊರಡುವಂಥ ದಿನ ಬೆಳಿಗ್ಗೆ ಅವರಿಂದ ಫಲಮಂತ್ರಾಕ್ಷತೆಗಳನ್ನು ಪಡಿಲಿಕ್ಕೆ ಹೋಗಿರ್ತಕ್ಕಂತಹ 100 ಜನರಲ್ಲಿ ಒಬ್ಬಾತ ಅವರ ಬಳಿಗೆ ಬಂದು ಬಿಕ್ಕಿ ಬಿಕ್ಕಿ ಅಳ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಆಗ ಸ್ವಾಮಿಗಳು ಕೇಳ್ತಾರೆ, ಯಾಕೆ ಅಳ್ತಾ ಇದೆಯಪ್ಪ, ಏನಾಯಿತು ಅಂತ. ಆಗ ಆ ವ್ಯಕ್ತಿ ಹೇಳ್ತಾನೆ, ಗುರುಗಳೇ, ನಿಮ್ಮ ದರ್ಶನವನ್ನು ನಾನು 6-7 ತಿಂಗಳಿಂದ ಪಡೀತಾ ಇದ್ದೆ, ಇನ್ನು ಮುಂದೆ ಆ ದರ್ಶನ ಇಲ್ಲವಲ್ಲ ಅಂತ ನಾನು ಆ ದುಃಖದಿಂದ ಅಳ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆಗ ಸ್ವಾಮಿಗಳು ನಸುನಕ್ಕಿ ಕೇಳ್ತಾರೆ, ನಿಮಗೆ ಅಷ್ಟು ಆನಂದವನ್ನು ಕೊಟ್ಟಂತಹ ಅಂಥ ಗುರುಗಳು ಯಾರು ಅಂತ ಕೇಳ್ತಾರೆ. ಆಗ ತಾವೇ ಮಹಾಸ್ವಾಮಿಗಳು ಅಂತಂದಾಗ ಸ್ವಾಮಿಗಳು ಹೇಳ್ತಾರೆ, ಹಾಗಾದರೆ ನಾನು ಗುರುವಾಗಿರಲಿಕ್ಕೆ ಯೋಗ್ಯನಲ್ಲಪ್ಪ. ಸುಮಾರು 8 ತಿಂಗಳಿಂದ ನಾನು ಕಲಿಸಿದ್ದು ಇಷ್ಟೇ, ಆದರೆ ನನ್ನಂಥವನಿಂದ ಉಪಯೋಗ ಇಲ್ಲ. ನೀವು ನನ್ನನ್ನು ಕಾಣದಿರ್ತಕ್ಕಂಥದ್ದೇ ಒಳ್ಳೆಯದು ಅಂತಂದುಬಿಡ್ತಾರೆ. ಆಗ ಶಿಷ್ಯ ಅವಕ್ಕಾಗಿ ಈಗ್ಯಾಕೆ ಹೇಳ್ತಾ ಇದ್ದೀರಾ ಸ್ವಾಮಿಗಳೇ ಅಂತ ಕೇಳಿದಾಗ ಸ್ವಾಮಿಗಳು ಹೇಳ್ತಾರೆ, ನನ್ನ ದೇಹವನ್ನೇ ಗುರು ಅಂತೇಳಿ ನೀವು ಭಾವಿಸಿದ್ದೀರಾ. ನಿಜವಾದ ಗುರು ಅಂದರೆ ದೇಹ ಅಲ್ಲಪ್ಪ, ಆತ್ಮ. ಅದಕ್ಕೆ ದೇಶ ಕಾಲಗಳು ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಯಾವುದರ ಸಂಬಂಧವೂ ಇಲ್ಲವಷ್ಟೇ. ನಾನು ನಿಮಗೆ ಈ ದೇಹವೇ ಗುರು ಅಂತೇಳಿ ಕಲಿಸಿದ್ದರೆ ನಾನು ಸರಿಯಾದ ಗುರು ಅಲ್ಲವೇ ಅಲ್ಲ, ನನ್ನಿಂದ ಉಪಯೋಗವೇ ಇಲ್ಲ ಅಂತ ಆ ಶಿಷ್ಯನಿಗೆ ಸಮಾಧಾನವನ್ನು ಹೇಳಿ ಮುಂದುವರೆದು, ಗುರುವಿನ ಕೆಲಸ ಇನ್ನೂ ಗುರುವಿನ ಅಗತ್ಯ ಶಿಷ್ಯನಿಗಿಲ್ಲದಿರುವಂತೆ ಮಾಡ್ತಕ್ಕಂಥದ್ದೇ ಗುರುವಿನ ಕೆಲಸ. ತನ್ನನ್ನು ಎಂದೆಂದಿಗೂ ಕೂಡ ಶಿಷ್ಯ ಅವಲಂಬಿಸಿರಲಿ ಅಂತಂದರೆ ಅವನು ದಿಟವಾದ ಗುರುವಲ್ಲ ಅಂತ ವಿವರಣೆಯನ್ನು ಕೊಡ್ತಾರೆ ಸ್ವಾಮಿಗಳು. ಸ್ವಾಮಿಗಳು ಬೆಂಗಳೂರಿನಲ್ಲಿ ಇರುವಷ್ಟು ದಿನವೂ ಕೂಡ ಅವರಿಗೆ ಏಕಾಂತ ದೊರೆಯೋದೇ ಇಲ್ಲ. ಸಾಕಷ್ಟು ಜನ ಬಂದು ನೆರೀತಾ ಇರ್ತಾರೆ, ಸ್ವಾಮಿಗಳನ್ನು ನೋಡ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ಮುಂದೆ ನಂಜನಗೂಡಿಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ದಿನ ಇದ್ದು ಮುಂದೆ ಕೊಯಮತ್ತೂರು ಮಾರ್ಗವಾಗಿ ಎಲ್ಲೂ ತಂಗದೆ ನೇರವಾಗಿ ಕಾಲಡಿಗೆ ಹೊರಡ್ತಾರೆ. ಕಾಲಡಿಯಲ್ಲಿ ಅವರು ಸ್ವಲ್ಪ ಕಾಲ ಇರ್ತಾರೆ. ಸುಮಾರು 10 ತಿಂಗಳು ಕಾಲ ಕಾಲಡಿಯಲ್ಲಿ ಅವರು ಇರ್ತಾರೆ. ಈ ಸಂದರ್ಭದಲ್ಲಿ ಕಾಲಡಿಯಲ್ಲಿ ಇರುವಷ್ಟು ಕಾಲ ವಿವೇಕ ಚೂಡಾಮಣಿಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನವೊಂದನ್ನು ಅವರು ಬರೆಯತೊಡಗ್ತಾರೆ. ಆಮೇಲೆ ಸುಮಾರು 10 ತಿಂಗಳಾದ ಮೇಲೆ ಶೃಂಗೇರಿಗೆ ಬಂದ ಮೇಲೂ ಕೂಡ ಆ ಬರವಣಿಗೆಯನ್ನು ಗುರುಗಳು ಮುಂದುವರಿಸ್ತಾರೆ. ಆದರೆ ಅಷ್ಟು ಬರೆದ್ರೂ ಕೂಡ ಮುಗಿಯೋದಿಲ್ಲ. ಈ ಗ್ರಂಥದ ವಿಚಾರ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ, ಆಗ ನಾನು ಮಾಹಿತಿ ಕೊಡ್ತೇನೆ. ಸುಮಾರು 1940ರ ಸುಮಾರಿಗೆ ಶೃಂಗೇರಿಗೆ ಹಿಂದಿರುಗಿ ಬರ್ತಾರೆ. ಬಂದ ಮೇಲೆ ಸ್ವಲ್ಪ ಕಾಲ ಶಿಷ್ಯರಿಗೆ ವೇದಾಂತ ಪಾಠವನ್ನು ಹೇಳ್ತಾ ಇರ್ತಾರೆ. ಆಮೇಲೆ ಮಠದ ಕಡೆಯಿಂದ ಆಸ್ತಿಕ ಮತೋಜ್ಜೀವಿನಿ ಅನ್ನುವಂತಹ ಪತ್ರಿಕೆ ಹೊರಬರ್ತಾ ಇರುತ್ತೆ. ಅದರಲ್ಲಿ ಸ್ವಾಮಿಗಳ ಲೇಖನಗಳು ಪ್ರಕಟ ಆಗ್ತಾ ಇರುತ್ತೆ. ಆದರೆ ಬರ್ತಾ ಬರ್ತಾ ಎಲ್ಲ ಹವ್ಯಾಸಗಳನ್ನು ಬದಿಗೊತ್ತು ಬಿಡ್ತಾರೆ. ಶಿಷ್ಯರಿಗೆ ಪಾಠವನ್ನು ಕೂಡ ಮಾಡೋದಿಲ್ಲ, ಲೇಖನವನ್ನು ಕೂಡ ಬರೆಯೋದಿಲ್ಲ. ಹಕ್ಕಿ ತನ್ನ ಗೂಡನ್ನು ಸೇರುವಂತೆ ಮತ್ತೆ ತಮ್ಮ ಏಕಾಂತವಾಸಕ್ಕೆ ಗುರುಗಳು ಮರಳುತ್ತಾರೆ. ಹೊರಲೋಕದೊಡನೆ ಸಂಬಂಧ ಪೂರ ತಪ್ಪದಂತೆ ತೋರುತ್ತೆ. ಹೊರಗಡೆ ಬರ್ತಾ ಬರ್ತಾ ಕಾಣಿಸ್ಕೊಳ್ತಕ್ಕಂಥದ್ದು ದುರ್ಲಭ ಆಗಿಬಿಡುತ್ತೆ. ಹಿಂಗಿದ್ರೂ ಕೂಡ ಅವರ ಸ್ವಾಮಿಗಳು ಏನಾದರೂ ಬಹಿರ್ಮುಖರಾಗಿದ್ದಾರೆ ಅಂತ ತಿಳಿದ್ರೆ ಸಾಕು, 4 ದಿಕ್ಕಿಂದಲೂ ಕೂಡ 100 ಜನ ಶೃಂಗೇರಿಯನ್ನು ಮುತ್ತು ಬಿಡ್ತಾ ಇದ್ದರಂತೆ ಅವರ ದರ್ಶನವನ್ನು ಪಡೀಲಿಕ್ಕೆ. ಇದ್ದಂತಹ ಎಲ್ಲ ಕೆಲಸಗಳನ್ನ ಬಿಟ್ಟು 16 ದಿನಗಳು 4 ವಾರಗಳು ಕೂಡ ಸ್ವಾಮಿಗಳ ದರ್ಶನಕ್ಕಾಗಿ ಕಾದು ಕುಳಿತ್ಕೊತಾ ಇದ್ರಂತೆ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ, ಪ್ರಸಿದ್ಧ ರಾಜಕಾರಣಿ ವ್ಯಕ್ತಿಗಳೆಲ್ಲ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಸ್ವಾಮಿಗಳನ್ನು ನೋಡಿದ್ರು ಸಾಕು, ಒಮ್ಮೆಯಾದರೂ ಅವರ ದರ್ಶನವನ್ನು ಮಾಡಿದ್ರು ಸಾಕು, ಅವರ ಮಂದಹಾಸದ ಭಾಗ್ಯವನ್ನು ಪಡೆದ್ರಂತೂ ಬದುಕು ಸಾರ್ಥಕ ಆಗುತ್ತೆ ಅನ್ನುವಂತಹ ಭಾವದಲ್ಲಿ ಕಾಯ್ತಾ ಇದ್ರಂತೆ.
ಬಹಿರ್ಮುಖರಾಗಿದ್ದಾಗಲೂ ಕೂಡ ಅವರೇನು ವಾಡಿಕೆಯ ಪೂಜೆಯನ್ನು ಮಾಡ್ತಾ ಇರಲಿಲ್ಲ, ಪ್ರವಚನವನ್ನು ಮಾಡ್ತಾ ಇರಲಿಲ್ಲ. ಜನರೊಂದಿಗೆ ಮಾತನಾಡ್ತಾ ಇರ್ತಕ್ಕಂಥದ್ದು ತುಂಬ ವಿರಳವೇ. ದರ್ಶನಕ್ಕೆ ಅಂತ ಬಂದಿರತಕ್ಕಂಥವರಿಗೆ ತಪ್ಪದೇ ದೊರಕ್ತಾ ಇದ್ದಂಥದ್ದು ಅವರ ಕಿರುನಗೆ. ಏನಾದರೂ ಯಾರಾದರೂ ಪರಿಚಿತರಾಗಿದ್ದರೆ ಅವರಿಗೆ ಲಘುವಾಗಿ ಕುಶಲವನ್ನು ಕೇಳ್ತಾ ಇದ್ರಂತೆ. ಎಲ್ಲರೊಂದಿಗೆ ಅವರು ಕಾಣ್ತಾ ಇದ್ದಂತಹ ಬಗೆ ಒಂದೇಯ. ಅವರು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಅವನು ಬಡವನಾಗಿರಲಿ, ಅವನು ಧನಿಕನಾಗಿರಲಿ, ಅವರು ಮಠದ ಶಿಷ್ಯರೇ ಆಗಿರಲಿ, ಪಂಡಿತರೇ ಆಗಿರಲಿ, ಪಾಮರರೇ ಆಗಿರಲಿ, ಯಾವ ಭಾವವನ್ನು ಭೇದವನ್ನು ಎಣಿಸದೆ ಎಲ್ಲರನ್ನು ಸಮಾನವಾಗಿ ಗುರುಗಳು ನೋಡ್ತಾ ಇದ್ರಂತೆ.